ಇಂಗ್ಲಿಷ್ ಭಾಷೆಯಲ್ಲಿ ಸೈಲೆಂಟ್ ಲೆಟರ್ಸ್ ಮೌನ ಅಕ್ಷರಗಳ ರಹಸ್ಯವೇನು? ನೀವು ಇಂಗ್ಲಿಷ್ ಶಬ್ದಗಳನ್ನು ಓದುವಾಗ ಪದೇ ಪದೇ ಸೈಲೆಂಟ್ ಲೆಟರ್ ಅಂತ ಇದೆ. ಇದು ಯಾಕೆ ಹೀಗೆ ಇದೆ ಅಂತ ಇವತ್ತು ಕಲಿಯೋಣ. ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವಾಗ ಅಕ್ಷರಗಳು ಇದ್ದರೂ ಉಚ್ಚಾರಣೆ ಮಾಡುವಾಗ ಅವುಗಳ ಶಬ್ದ ಹೊರಬರದಿದ್ದರೆ ಅವುಗಳನ್ನು ಸೈಲೆಂಟ್ ಲೆಟರ್ಸ್ ಮೂಕ ಅಕ್ಷರಗಳು ಎನ್ನಲಾಗುತ್ತದೆ. ಇತಿಹಾಸದಲ್ಲಿ ಆ ಶಬ್ದಗಳನ್ನು ಉಚ್ಚರಿಸಲಾಗುತ್ತಿತ್ತು. ಅದಕ್ಕೆ ಹಿಸ್ಟೋರಿಕಲ್ ಪ್ರೊನೌನ್ಸಿಯೇಷನ್ ಅಂತಾರೆ. ಅಂದರೆ ಹಳೆಯ ಕಾಲದ ಇಂಗ್ಲೀಷ್ನಲ್ಲಿ ಓಲ್ಡ್ ಆ್ಯಂಡ್ ಮಿಡಲ್ ಇಂಗ್ಲಿಷ್ ಈಗ ಸೈಲೆಂಟ್ ಆಗಿರುವ ಎಲ್ಲ ಅಕ್ಷರಗಳನ್ನು ಪೂರ್ತಿಯಾಗಿ ಉಚ್ಚರಿಸಲಾಗುತ್ತಿತ್ತು. ಆದರೆ ಕಾಲ ಬದಲಾದಂತೆ ಜನರು ಸುಲಭವಾಗಿ ಮಾತನಾಡಲು ಕೆಲವು ಕಷ್ಟದ ಉಚ್ಚಾರಣೆಗಳನ್ನು ಬಿಟ್ಟು ಬಿಟ್ಟರು. ಆದರೆ ಬರೆಯುವಾಗ ಮಾತ್ರ ಹಳೆಯ ಅಕ್ಷರಗಳನ್ನೇ ಉಳಿಸಿಕೊಂಡರು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಇಂಗ್ಲಿಷ್ ಭಾಷೆಯ ಉಚ್ಚಾರಣೆಯು ಪ್ರೊನೌನ್ಸಿಯೇಷನ್ ಕಾಲಕ್ಕೆ ತಕ್ಕಂತೆ ಬದಲಾಯಿತು. ಆದರೆ ಅದರ ಬರವಣಿಗೆಯ ರೂಪ ಸ್ಪೆಲ್ಲಿಂಗ್ ಬದಲಾಗದೆ ಹಾಗೆ ಉಳಿಯಿತು. ಇದೇ ಸೈಲೆಂಟ್ ಲೆಟರ್ ರಹಸ್ಯ. ಸೈಲೆಂಟ್ ಬಿ ನಿಯಮಗಳು: ಪದದ ಕೊನೆಯಲ್ಲಿ ಎಂ ಅಕ್ಷರದ ನಂತರ ಬಿ ಬಂದರೆ ಬಿ ಅಕ್ಷರ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ಕೋಮ್, ಇಲ್ಲಿ ಕೋಂಬ್ ಎನ್ನಬಾರದು, ಇದರ ಉಚ್ಚಾರ ಕೋಮ್. ಅದೇ ಥರ THUMBಗೆ ತಮ್ ಅಂತೇವೆ, ಬಿ ಸೈಲೆಂಟ್, ತಂಬಲ್ಲ ತಮ್. BOMB ಬಾಂಬ್, ಬಾಂಬ್ ಅಲ್ಲ, BOMB ಬಾಂಬ್. ಸಾಮಾನ್ಯವಾಗಿ ಟಿ ಅಕ್ಷರದ ಮುಂಚೆ ಬಿ ಬಂದರೆ ಬಿ ಸೈಲೆಂಟ್ ಆಗಿರುತ್ತದೆ. ಹೇಗೆ? DBT ಡೆಟ್, ಸಾಲ. DBT ಡೆಟ್, ಡೆಪ್ಟ್ ಅಲ್ಲ, ಡೆಟ್. DOUBT ಡೌಟ್, ಅನುಮಾನ. SUBTಯಲ್ಲಿ ಸಟಲ್. ಈ ಮೂರರಲ್ಲೂ ಬಿ ಸೈಲೆಂಟ್ ಇದೆ, ಕಾರಣ ಅವು ಟಿಗಿಂತ ಮುಂಚೆ ಬಂದಿದೆ. ಈಗ ಸೈಲೆಂಟ್ ಸಿ ನಿಯಮ: ಸಾಮಾನ್ಯವಾಗಿ ಎಸ್ ಅಕ್ಷರದ ನಂತರ ಸಿ ಬಂದಾಗ ಸಿ ಅಕ್ಷರ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ಸೈನ್ಸ್, ಮಸಲ್, ಸೆನ್ಸ್. ಇಲ್ಲಿ ಎಸ್ ಸಿಗಿಂತ ಮುಂಚೆ ಬಂದ ಕಾರಣ ಅದು ಸೈಲೆಂಟ್ ಆಗಿದೆ. ಈಗ ಸೈಲೆಂಟ್ ಡಿ ನಿಯಮ: ಸಾಮಾನ್ಯವಾಗಿ ಜಿ ಅಕ್ಷರದ ಮುಂಚೆ ಡಿ ಬಂದರೆ ಡಿ ಅಕ್ಷರವನ್ನು ಉಚ್ಚರಿಸಬಾರದು. ಇವುಗಳ ಉಚ್ಚಾರ ಏನು? ಬ್ರಿಡ್ಜ್, ಎಡ್ಜ್, ನಾಲೆಜ್. ಕೆಲವರೆಲ್ಲ ಫ್ರಿಡ್ಜ್, ಜಡ್ಜ್ ಅಂತಾರೆ. ಅದು ಫ್ರಿಡ್ಜ್ ಜಡ್ಜ್ ಆಗೋದಿಲ್ಲ, ಫ್ರಿಡ್ಜ್, ಜಡ್ಜ್ ಈ ಥರ ಉಚ್ಚರಿಸಬೇಕು. ಈಗ WEDNESDAY ಪದದಲ್ಲಿ ಡಿ ಸೈಲೆಂಟ್ ಆಗಿರುತ್ತದೆ. ಹೇಗೆ? ವೆನ್ಸ್ಡೇ, ಇದಕ್ಕೆ ವೆಡ್ನೆಸ್ಡೇ ಅನ್ನೋದಿಲ್ಲ, ವೆನ್ಸ್ಡೇ ಅಂತೇವೆ. ಸೈಲೆಂಟ್ ಜಿ ನಿಯಮ: ಪದದ ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಎನ್ ಅಕ್ಷರದ ಮುಂಚೆ ಜಿ ಬಂದರೆ ಜಿ ಸೈಲೆಂಟ್ ಆಗಿರುತ್ತದೆ. ಸೈನ್, ಡಿಸೈನ್, ಫಾರಿನ್. ಗೊತ್ತಾಯ್ತಾ? ಸೈಲೆಂಟ್ ಎಚ್ ನಿಯಮ: ಸಾಮಾನ್ಯವಾಗಿ ಡಬ್ಲ್ಯೂ ಅಕ್ಷರದ ನಂತರ ಬರುವ ಎಚ್ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ವಾಟ್, ವೆನ್, ವೈ. ಎಚ್ ಇಲ್ಲಿ ಉಚ್ಚಾರ ಆಗುವುದಿಲ್ಲ. ಅದೇ ಥರ ಅವರ್, ಆನೆಸ್ಟ್, ಆನರ್, ಇಲ್ಲೂ ಎಚ್ ಸೈಲೆಂಟ್ ಇರುತ್ತದೆ. ಸೈಲೆಂಟ್ ಕೆ ನಿಯಮ: ಪದದ ಆರಂಭದಲ್ಲಿ ಎನ್ ಅಕ್ಷರದ ಮುಂಚೆ ಕೆ ಬಂದರೆ ಕೆ ಅಕ್ಷರವನ್ನು ಪೂರ್ತಿಯಾಗಿ ಸೈಲೆಂಟ್ ಮಾಡಬೇಕು. ಇದು KNOW ನೋ, KNIFE ನೈಫ್, KNEE ನೀ. ಕ್ನೋ, ಕ್ನೈಫ್, ಕ್ನಿ ಅಲ್ಲ, ಇದು ನೋ, ನೈಫ್, ನೀ. ಸೈಲೆಂಟ್ ಎಲ್ ನಿಯಮ: ಸಾಮಾನ್ಯವಾಗಿ AOU ಸ್ವರಗಳ ನಂತರ ಮತ್ತು DFM K ವ್ಯಂಜನಗಳ ಮುಂಚೆ ಬರುವ ಎಲ್ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ಟಾಕ್, TALK ಟಾಕ್, ಟಾಲ್ಕ್ ಅಲ್ಲ, ಟಾಕ್. WALK ವಾಕ್, HALF ಹಾಫ್. ಗಮನಿಸಿ, ಶುಡ್, ಕುಡ್, ವುಡ್ ಪದಗಳಲ್ಲೂ ಎಲ್ ಸೈಲೆಂಟ್ ಇರುತ್ತದೆ. ಶುಲ್ಡ್, ಉಲ್ಡ್, ಕುಲ್ಡ್ ಅಲ್ಲ, ಶುಡ್, ವುಡ್, ಕುಡ್. ಸೈಲೆಂಟ್ ಎನ್ ನಿಯಮ: ಪದದ ಕೊನೆಯಲ್ಲಿ ಎಂ ಅಕ್ಷರದ ನಂತರ ಎನ್ ಬಂದರೆ ಎನ್ ಸೈಲೆಂಟ್ ಆಗಿರುತ್ತದೆ. ಆಟಮ್, ಕಾಲಮ್, ಹಿಮ್ ಈ ಥರ. ಸೈಲೆಂಟ್ ಪಿ ನಿಯಮ: ಪದದ ಆರಂಭದಲ್ಲಿ NST ಅಕ್ಷರಗಳ ಮುಂಚೆ
ಬರುವ ಪಿ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ಸೈಕಾಲಜಿ, ನ್ಯೂಮೋನಿಯಾ, ರಿಸೀಟ್ ಇತ್ಯಾದಿ. ಸೈಲೆಂಟ್ ಟಿ ನಿಯಮ: ಪದಗಳ ಕೊನೆಯಲ್ಲಿ STEN ಅಥವಾ CH ಅಥವಾ ಟಿಯಲ್ಲಿ ಬರುವಾಗ ಟಿ ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ಲಿಸನ್, LISTEN ಇದೆ, ಬಟ್ ಇದರ ಉಚ್ಚಾರ ಲಿಸ್ಟನ್ ಅಲ್ಲ, ಲಿಸನ್. WATCH ವಾಚ್. ಸೈಲೆಂಟ್ W ನಿಯಮ: ಪದದ ಆರಂಭದಲ್ಲಿ R ಅಕ್ಷರದ ಮುಂಚೆ W ಬಂದರೆ W ಸೈಲೆಂಟ್ ಆಗಿರುತ್ತದೆ. ಉದಾಹರಣೆಗೆ ರೈಟ್, ರಾಂಗ್, ರಿಸ್ಟ್. W ಸ್ಟಾರ್ಟ್ ಆದರೂ ಉಚ್ಚಾರ ಮಾತ್ರ R ಆರಂಭವಾಗಿದೆ. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನಿಮಗಾಗಿ ನಾನು ಒಂದು ಕೋರ್ಸ್ ರಚಿಸಿದ್ದೇನೆ, ನನ್ನ ಜೊತೆ ಕಲಿಯಿರಿ ಅಂತ ಹೇಳಿ. ಆ ಕೋರ್ಸಿನಲ್ಲಿ ನಾನು ಏನೂ ಬರದವರು, ಅಂದರೆ ಬೇಸಿಕ್ನಿಂದ ABCD ಇಂಗ್ಲೀಷ್ ಕಲಿಯೋರಿಂದ ಹಿಡಿದು ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ದವರು ಸಹ ಸುಲಭವಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಹೇಗೆ ಕಲಿಬೋದು ಅಂತ ಸಾಧಾರಣ ಒಂದು 99 ಲೆಸನ್ಗಳ ಪಾಠಗಳ ಒಂದು ಕೋರ್ಸ್ ರಚಿಸಿದ್ದೇನೆ. ಅದರ ಫೀ ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ಮಾಡಿದರೆ ನೀವು ಖಂಡಿತವಾಗಿ 3-4 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ. ಕಾರಣ ನನ್ನ ಅನುಭವವೇ 32 ವರ್ಷಗಳಿಂದ ಟೀಚ್ ಮಾಡ್ತಾ ಬಂದಿದ್ದೇನೆ, ಕಲಿಸ್ತಾ ಬಂದಿದ್ದೇನೆ. 80,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ನಾನು ಕಲಿಸಿದ್ದೇನೆ. ಆ ಕಾರಣ ಹೇಳ್ತಾ ಇದ್ದೇನೆ, ನೀವು 100% ಕಲಿಯಬಹುದು. ಕಾರಣ 3ನೇ-4ನೇ ತರಗತಿವರೆಗೆ ಮಾತ್ರ ಕಲಿತವ್ರು ಸಹ ಆ ಕೋರ್ಸ್ ಮಾಡಿದ ನಂತರ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲ್ತಿದ್ದಾರೆ. ಅಂದಮೇಲೆ ನೀವು ಹೆಚ್ಚಾಗಿ ಗ್ರ್ಯಾಜುಯೇಟ್ಸ್ಗಳು SSC PUC ಅಂತೂ ಮಾಡಿರ್ತೀರ, ಅವರಿಗಿಂತ ಜಾಸ್ತಿ ನಿಮಗೆ ಇಂಗ್ಲೀಷ್ ನಾಲೆಜ್ ಇದೆ. ಆ ಕಾರಣ ಖಂಡಿತವಾಗಿ ನೀವು ಬೇಗ ಕಲಿತೀರಿ.